ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ನಮ್ಮ ಒನ್ ಡೇ ಟ್ರಿಪ್ನ 2ನೇ ಭಾಗದ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಾಟರ್ ಫಾಲ್ಸ್ನ ಅಕ್ಕಪಕ್ಕ ನೋಡಿ ಎಷ್ಟು ಗ್ರೀನ್ರಿ ಆಗಿದೆ. ಆ ಬೆಟ್ಟ ನೋಡೋದೇ ಒಂದು ಖುಷಿ ಅಂತ ಅನಿಸುತ್ತೆ. ನಾನು ಆಲ್ಮೋಸ್ಟ್ 7 ಇಯರ್ಸ್ ಆದಮೇಲೆ ಇಲ್ಲಿಗೆ ಬಂದಿದ್ದೀನಿ. ತುಂಬಾ ಲಾಂಗ್ ಗ್ಯಾಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ತುಂಬಾ ಖುಷಿ ಆಗ್ತಾಯಿದೆ. ಆವಾಗ ಬಂದಾಗ ನೀರು ತುಂಬಾ ಕಡಿಮೆ ಇತ್ತು, ಆದರೆ ಇವತ್ತಂತೂ ತುಂಬಾ ಸುಮಾರಾಗಿ ನೀರಿದೆ. ಹಾಗೆ ಹಾಲಿನ ಹೊಳೆಯಾಗಿ ಹರಿತಾ ಇದ್ದಾಳೆ. ಆ ನೀರಿನ ಕಲರವ, ಆ ಸದ್ದು, ಹಾಗೆ ಹಸಿರಿನ ವನಸಿರಿಯಲ್ಲಿ ಹಾಲಿನ ಹೊಳೆಯಾಗಿ ಕಾವೇರಿ ತಾಯಿ ಭೂಮಿಗಿಳಿತಾ ಇರೋದು ನೋಡಲಿಕ್ಕೆ 2 ಕಣ್ಣು ಸಾಕಾಗುತ್ತೆ. ತುಂಬ ಬಿಸಿಲಿದೆ ಇವತ್ತು. ನೀರು ಕೂಡ ತುಂಬ ಜೋರಾಗಿ ಫ್ಲೋ ಆಗ್ತಾ ಇದೆ. ಕೆಳಗಡೆ ಹೋಗ್ತಾ ಇದ್ದೀವಿ ಆ ವ್ಯೂ ಪಾಯಿಂಟ್ ಹತ್ರ. ನೋಡೋಣ ಬನ್ನಿ. ಸೊ ಸ್ಟೆಪ್ಸನ್ನು ಇಳಿದು ಅಲ್ಲಿ ವ್ಯೂ ಪಾಯಿಂಟ್ಗೋಸ್ಕರ ಮಾಡಿರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು. ಒನ್ ಡೇ ಟ್ರಿಪ್ಗೆ ಹೇಳಿ ಮಾಡಿಸಿದಂಥ ಜಾಗ ಇದು. ತುಂಬಾ ಎಂಜಾಯ್ ಮಾಡ್ಬೋದು. ಬಿಸಿಲು ಇಲ್ಲದೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದು, ತುಂಬ ಬಿಸಿಲಿತ್ತು. ಮೈಸೂರಿಗೆ ಹತ್ರ ಆಗ್ತಾ ಆಗ್ತಾ ಬಿಸಿಲಿನ ಧಗೆ ನಮಗೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಏನೋ ಗೊತ್ತಿಲ್ಲ, ನನ್ನ ಎಕ್ಸ್ಪೀರಿಯನ್ಸು. ಬ್ಯಾಂಗ್ಳೂರು ಹತ್ರ ಆಗ್ತಾ ಚಳಿ ಆದಾಗೆ ಮೈಸೂರಿಗೆ ಹತ್ರ ಆಗ್ತಾ ಸ್ವಲ್ಪ ಬಿಸಿಲು ಅಂತ ಅನಿಸುತ್ತೆ. ನಮಗೆ ಆ ಫೀಲ್ ಆಗುತ್ತೆ. ನೋಡಿ, ಕಾವೇರಿ ಕಣಿವೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ನೋಡೋಕ್ಕೆ ಒಂದು ತುಂಬಾ ಖುಷಿ. ಅಲ್ಲಿ ಅಷ್ಟು ದೋದೋ ಅಂತ ಕೆಳಗಡೆ ದುಮ್ಮಿಕೆ ಹರಿತಾ ಇರುವ ತಾಯಿ ಇಲ್ಲಿ ನೋಡಿ ಎಷ್ಟು ಪ್ರಶಾಂತವಾಗಿ ಹರಿತಾ ಇದ್ದಾಳೆ ಅಲ್ವಾ. ಎಷ್ಟೊಂದು ವ್ಯತ್ಯಾಸ ಕಾಣಿಸುತ್ತೆ. ಅಲ್ಲಿ ಅಷ್ಟೊಂದು ರಭಸವಾಗಿ ಹರಿತಾ ಇರೋಳು ಇಲ್ಲಿ ಪ್ರಶಾಂತವಾಗಿ ಹರಿತಾ ಇದ್ದಾಳೆ. ಈಗ ವ್ಯೂ ಪಾಯಿಂಟಿಂದ ಮೇಲೆ ಹತ್ತಿ ಬಂದ್ವಿ. ತುಂಬಾ ಬಿಸಿಲಿರೋದ್ರಿಂದ ಅಲ್ಲಿ ಚಪ್ಪಡಿ ಕಲ್ಗಳ ಚೇರು ಹಾಕಿದ್ದಾರೆ. ಸೊ ಅದ್ರ ಮೇಲೆ ಕೂತ್ಕೊಂಡಿದ್ದೀವಿ. ಆದರೂ ಬಿಸಿಲು ಮರದ ಒಳಗಡೆಯಿಂದ ಸಂದುಗಳಿಂದ ನಮ್ಮ ಮುಖದ ಮೇಲೆ ಬೀಳ್ತಾ ಇದೆ. ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಅಲ್ಲಿ ಕೂತ್ಕೊಂಡು ವಾಟರ್ ಫಾಲ್ಸ್ನ ವ್ಯೂ ನೋಡ್ತಾ, ಎಂಜಾಯ್ ಮಾಡ್ತಾ, ಮಾತಾಡ್ತಾ ಟೈಮ್ ಓದೋದೇ ಗೊತ್ತಾಗಲಿಲ್ಲ. ಖಂಡಿತ ಒನ್ ಡೇ ಟ್ರಿಪ್ ಹೋಗೋರು ಹೋಗಿ ಬನ್ನಿ. ಈಗ ನೀರಿನ ರಭಸ ತುಂಬ ಚೆನ್ನಾಗಿದೆ. ಸುಸ್ತಾಯ್ತಾ? ಬಿಸಿಲಲ್ಲ, ಸಕ್ಕತ್ ಬಿಸಿಲು. ಇಲ್ಲಿ ಕೂತ್ಕೊ ಬಂದ್ರಿ ನೆರಳಲ್ಲಿ. ಸ್ವಲ್ಪ ಚೆನ್ನಾಗಿದೆ. ತುಂಬಾನೇ ಬಿಸಿಲಿದೆ ಇವತ್ತು. ಏನು ಟೈಮ್ ಏನ ಟೈಮ್ 11:40, 11:40. ಬಟ್ ಸಖತ್ ಬಿಸಿಲಿದೆ. ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ನೆರಳಿಗೆ ಬಂದು ಕೂತಿದ್ದೀವಿ. ಈಗ ಗಗನಚುಕ್ಕಿಯಿಂದ ಭರಚುಕ್ಕಿ ಕಡೆಗೆ ಹೊರಟಿದ್ದೀವಿ. ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. ಸೊ ಹೋಗ್ತಾ ದಾರಿಯಲ್ಲಿ ಈ ರೀತಿಯಾಗಿ ವ್ಯೂ ಕಾಣಿಸ್ತಾ ಇತ್ತು. ಮೈಸೂರು ಅಂದರೆ ಹೀಗೇನೆ, ಕೆಲವೊಂದು ಜಾಗದಲ್ಲಿ ಈ ರೀತಿ ಅಲ್ಲಲ್ಲಿ ನಿಮಗೆ ನದಿ ಕಾಣಿಸುತ್ತೆ, ನೀರು ಕಾಣಿಸುತ್ತೆ, ನೋಡೋಕ್ಕೆ ಒಂದು ಖುಷಿ. ಹಾಗೆ ನೋಡಿ, ಖಾಲಿಯಾಗಿದೆ. ಒಂದು ರೀತಿಲಿ ಪ್ರಶಾಂತವಾಗಿ ಅಕ್ಕಿಯ ಕಲರವ, ಹಾಗೆ ನೀರಿನ ಕಲರವ ಎಷ್ಟೊಂದು ಖುಷಿ ಕೊಡುತ್ತೆ ಮನಸ್ಸಿಗೆ. ತುಂಬಾ ಹಾಯ್ ಅನಿಸುತ್ತೆ. ಏನಾದರೂ ಟೆನ್ಷನ್ನು, ಸ್ಟ್ರೆಸ್ ಎಲ್ಲ ಇದ್ದರೆ ಇದನ್ನು ನೋಡಿದಾಗ ಫುಲ್ಲು ಫ್ರೀ ಆಗುತ್ತೆ ಮೈಂಡು. ಹಾಗೆ ಇದು ಸುಮಾರು ಮೂವೀಸಲ್ಲಿ ನಾನು ನೋಡಿದ್ದೀನಿ. ಇಲ್ಲಿ ಹಾಡಿನ ಶೂಟಿಂಗ್ ಕೂಡ ಆಗಿದೆ. ಒಂದು ತೆಲುಗು ಮೂವಿಯಲ್ಲಿ ಆ ಜಾಗನ ನೋಡಿರೋ ಜ್ಞಾಪಕ. ಅದನ್ನು ಎಮರಾಲ್ಡ್ ಅಂತ ಏನೋ ಕರೀತಾರೆ, ನನಗೆ ಅದು ಸರಿಯಾಗಿ ಜ್ಞಾಪಕ ಬರ್ತಾ ಇಲ್ಲ. ಹಾಗೆ ಹೋಗ್ತಾ ದಾರಿಯಲ್ಲಿ ಈ ರೀತಿಯಾಗಿ ವ್ಯೂ ಕಾಣಿಸುತ್ತೆ ನಿಮಗೆ.
ನಿಮಗೆ. ನೋಡಿ ಅಲ್ಲಿ ಅಷ್ಟೊಂದು ದುಮ್ಮಿಕೆ ಹರಿತಾ ಇರೋದು, ಇಲ್ಲಿ ಎಷ್ಟು ಪ್ರಶಾಂತವಾಗಿದ್ದಾಳೆ ನೋಡೋಕ್ಕೆ ಒಂದು ರೀತಿ ತುಂಬಾ ಖುಷಿಯಾಗುತ್ತೆ. ಹಾಗೆ ಈ ಹಳೆ ಬ್ರಿಡ್ಜನ್ನು ನೀವು ಸುಮಾರು ಕನ್ನಡ ಮೂವೀಸಲ್ಲಿ ನೋಡಿರ್ತೀರ, ನನಗಂತೂ ಇದು ತುಂಬಾ ಫೇವ್ರೇಟು. ಹಾಗೆ ತೆಪ್ಪ ನೋಡಿ ಎಷ್ಟು ಚೆನ್ನಾಗಿ ಓಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಚಾನ್ಸ್ ಸಿಕ್ಕಿದ್ರೆ ನಾನು ಒಂದು ಸರಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅಲ್ಲಿ ಇರಲಿಲ್ವಂತೆ. ಅವ್ರು ಮಾತ್ರ ಫಿಶಿಂಗ್ ಮಾಡೋರು, ಮೀನು ಹಿಡಿಯೋಕೆ ಅಂತ ತೆಪ್ಪನ ಬಳಸ್ತಾ ಇದ್ರು. ಸೊ ಇದರ ವ್ಯೂನು ನೋಡಿಕೊಂಡು ನಾವು ಈಗ ವಾಪಸ್ಸು ಭರಚುಕ್ಕಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ನೋಡಿ ಇಲ್ಲೂ ಒಂದು ದೊಡ್ಡ ದೇವಸ್ಥಾನ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ, ಗೋಪುರ ಬ್ಯೂಟಿಫುಲ್. ನಾನು ಹಸ್ಬೆಂಡ್ಗೆ ಹೇಳ್ತಾ ಇದ್ದೀನಿ, ಇಷ್ಟು ದೊಡ್ಡ ದೇವಸ್ಥಾನ ಇದೆ, ಎತ್ಕೊಂಡು ಹೋಗ್ಬಿಡೋಣ, ಮನೆ ಹತ್ರ ಇಟ್ಕೊಳ್ಳೋಣ ಅಂತ. ತಮಾಷೆ ಅಂತ ಅನಿಸುತ್ತೆ, ಬಟ್ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇತ್ತು ಅಲ್ಲಿನ ದೇವಸ್ಥಾನಗಳು ನೋಡಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಬಸವ ಹೇಗಿದೆ. ಹಾಗೆ ಈಗ ಭರಚುಕ್ಕಿಗೆ ಬಂದಿದ್ದೀವಿ, ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಡು ಬರ್ತಾ ಇದ್ದೀವಿ. ತುಂಬಾ ಬಿಸಿಲಿದೆ. ನಾನು 7 ಇಯರ್ಸ್ ಆದಮೇಲೆ ಇಲ್ಲಿ ಬಂದಿರೋದು. ಆ್ಯಕ್ಚುಲಿ ಭರಚುಕ್ಕಿಯಲ್ಲಿ ಕೆಳಗಡೆ ಇಳಿಲಿಕ್ಕೆ ಬಿಡ್ತಾಯಿದ್ರು. ನಾನು 2 ಸಾರಿ ಕೆಳಗಡೆ ಇಳಿದಿದ್ದೀನಿ, ತುಂಬಾ ಚೆನ್ನಾಗಿದೆ. ಆದರೆ ನೀರಲ್ಲಿ ಆಡಿರಲಿಲ್ಲ, ಸುಮ್ಮನೆ ಕೆಳಗಡೆ ಇಳಿದು ಹೋಗಿ ಆ ವಾಟರ್ ಫಾಲ್ಸನ್ನು ನೋಡಿಕೊಂಡು ಮೇಲೆ ಹತ್ತಿ ಬರೋಷ್ಟರಲ್ಲಿ ಸುಸ್ತಾಗಿಬಿಟ್ಟಿದ್ವಿ. ಈ ಸಾರಿ ಪ್ಲ್ಯಾನ್ ಇತ್ತು ನಮಗೆ ಆ್ಯಕ್ಚುಲಿ ಕೆಳಗಡೆ ಇಳಿದು ಹೋಗಬೇಕು ಅಂತ, ಆದರೆ ಇಲ್ಲಿ ಬಿಡ್ತಾ ಇಲ್ಲ. ಈಗ ಬೋರ್ಡ್ ಹಾಕಿಬಿಟ್ಟಿದ್ದಾರೆ, ಕೆಳಗಡೆ ಬಿಡಲ್ಲ ಅಂತ ಲಾಕೇ ಮಾಡಿಬಿಟ್ಟಿದ್ದಾರೆ. ಸೊ ನೋಡಿ ಈ ರೀತಿಯಾಗಿ ವ್ಯೂ ಕಾಣಿಸುತ್ತೆ. ನಾವು ಕೆಳಗಡೆ ಇಳಿದು ಹೋಗುವಾಗಲೇ ಅಲ್ಲೇ ಆಲ್ಮೋಸ್ಟ್ ಪಾರ್ಕಿಂಗ್ ಏರಿಯಾ ಹತ್ರನೇ ನಮಗೆ ನೀರಿನ ಸದ್ದು ಕೇಳಿಸುತ್ತೆ. ಆ ವಾಟರ್ ಫಾಲ್ಸು ದುಮ್ಮಿಕೆ ಹರಿಯೋ ಶಬ್ದ ನಮಗೆ ಅಲ್ಲಿವರೆಗೂ ಕೇಳಿಸುತ್ತೆ. ಸೊ ನೀರು ಸ್ವಲ್ಪ ಚೆನ್ನಾಗೇ ಇದೆ ಈ ಸಾರಿ, ಮಳೆ ಸೀಸನ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿರ್ತಾ ಇತ್ತೋ ಏನೋ, ಬಟ್ ಇದಕ್ಕಿಂತನೂ ತುಂಬ ಕಡಿಮೆ ಇತ್ತು ಲಾಸ್ಟ್ ಟೈಮ್ ನಾವು ಬಂದಾಗ. ಇದು ಜಾಸ್ತಿನೇ ಅಂತ ನನಗನ್ನಿಸ್ತು. ಸೊ ತುಂಬಾ ಚೆನ್ನಾಗಿದೆ, ಖುಷಿ ಆಯಿತು, ಬಂದಿದ್ದಕ್ಕೂ ಸಾರ್ಥಕ ಆಯಿತು. ನಿಜವಾಗ್ಲೂ ಈ ವಾಟರ್ ಫಾಲ್ಸನ್ನು ನೋಡಿ ಮನಸ್ಸಿಗೂ ಖುಷಿ, ಹಾಗೆ ಮನಸ್ಸಿಗೆ ಹಿತ, ಒಂದು ರೀತಿಯಲ್ಲಿ ಖುಷಿ ಆಯಿತು. ಸೊ ಇದನ್ನು ನೋಡಿಕೊಂಡು ಇನ್ನು ನಾವು ಬ್ಯಾಂಗ್ಳೂರು ವಾಪಸ್ಸು. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ, ನನ್ನ ಹಾಗೆ ನೀವು ಕೂಡ ಎಂಜಾಯ್ ಮಾಡಿರ್ತೀರ ಅಂದ್ಕೊಳ್ತೀನಿ. ಎಂಜಾಯ್ ಮಾಡಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.